ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇನ್ನೊಂದು ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾಕೆ ಗುರು ನಾನು ಇಷ್ಟು ಬ್ರೇಕ್ ಕೊಡ್ತೀನಿ ಯೂಟ್ಯೂಬ್ಗೆ ಅಂತ? ಯಾಕಂದರೆ ನನ್ನ ಹತ್ರ ಕಂಟೆಂಟೇ ಇದ್ದಿಲ್ಲ ಗಾಯ್ಸ್. ಇವಾಗ ಒಂದು ಒಳ್ಳೆ ಕಂಟೆಂಟ್ ಸಿಕ್ಕಿದೆ. ಕ್ಯಾಪ್ಷನ್ ಮತ್ತು ತಮ್ಮನೇಲ್ ಕ್ಯಾಪ್ಷನ್ ಮತ್ತು ತಮ್ಮನೇಲ್ ನೋಡಿ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಈ ವ್ಲಾಗ್ ಏನು ಅಂತ ಅಂದ್ಬಿಡು. ಸೊ ಎಸ್ ಗೈಸ್, ಸೊ ನಾನು ನಮ್ಮ ಫ್ಯಾಮಿಲಿ ವಿ ಆರ್ ಗೋಯಿಂಗ್ ಟು ಬ್ಯಾಂಕಾಕ್. ಲೈಕ್ ಒನ್ ವೀಕ್ ಟ್ರಿಪ್ ಅಂದ್ಕೊಳ್ಳಿ. 1 ವೀಕ್ ಟ್ರಿಪ್ ಅಂತ ಹೋಗ್ತಾಯಿದ್ದೀವಿ. ಬ್ಯಾಂಕಾಕ್, ಥೈಲ್ಯಾಂಡ್ ಮತ್ತು ಪಟಾಯ 3 ಹೋಗ್ತಾಯಿದ್ದೀವಿ. ಸೊ ಫುಲ್ಲು ಫನ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ ಗೈಸ್. ಸೊ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಇದೆ. ಟೈಗರ್ ಫೀಡಿಂಗು, ಫ್ಲೋಟಿಂಗ್ ಬೋಟು, ಆಮೇಲೆ ಏನೇನೋ ಇದೆ. ಇನ್ನು ನನಗಂತೂ ಏನಂದರೆ ಏನೂ ಗೊತ್ತಿಲ್ಲ. ಸೊ ಇವ್ರು ನಮ್ಮ ಫ್ಯಾಮಿಲಿ ಅವ್ರು ಕರ್ಕೊಂಡು ಹೋಗ್ತಾಯಿದ್ದಾರೆ. ನಾನು ಬ್ಯಾಗ್ ಎತ್ಕೊಂಡು ಹೋಯ್ತಾ ಇರೋದಷ್ಟೇ. ಸೊ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 4 o'clock ಆಗಿದೆ. ಇವತ್ತು ನನ್ನ ಫ್ಲೈಟ್ ಇದೆ. ಇವತ್ತು ಡೇಟ್ ಬಂದು ಆ್ಯಕ್ಚುಲಿ ಡೇಟ್ ಇನ್ನಿವತ್ತು 4th. ಇವತ್ತು 11 o'clockಗೆ ನಮ್ಮ ಫ್ಲೈಟ್ ಇರೋದು. ಕೈಯೆಲ್ಲ ನೋವು ಬರ್ತಾಯಿದೆ ಗೈಸ್. ಕ್ಯಾಮ್ರಾ ಹಿಡಿಯೋಕ್ಕೆ ಬರ್ತಾಯಿಲ್ಲ, ಕೈಯೆಲ್ಲ ನೋವು ಬಂದ್ಬಿಡ್ತು. ಸೊ ಇವತ್ತು 4th 11:30ಗೆ ನಮ್ಮ ಫ್ಲೈಟ್ ಇದೆ. ಸೊ ಬನ್ನಿ ಮಸ್ತಾಗಿ ರೆಡಿ ಆಗೋಣ. ನಾನು ಏರ್ ಕಟ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಫುಲ್ ಚೆಕ್ ಆಗಿಬಿಟ್ಟಿದ್ದೀನಿ. ನಾನು ಫುಲ್ ಎಂಜಾಯ್ ಮಾಡೋಣ. ಆಮೇಲೆ ಈ ವ್ಲಾಗ್ನ ನಾನು ಪಾರ್ಟ್ ಬೈ ಪಾರ್ಟ್ ಹಾಕ್ತೀನಿ. ಲೈಕ್ ಡೇ 1, ಡೇ 2, ಡೇ 3, ಡೇ 4 5 days ಇರೋದು. 5 days ಆ್ಯಂಡ್ 6 nights ಏನೋ ಇರೋದು. ಸೊ ಅವತ್ತಿನ ಡೇದು ಏನೇನು ಆ್ಯಕ್ಟಿವಿಟೀಸ್ ಇರುತ್ತೋ ನಾನು ಆ ಥರ ಪೋಸ್ಟ್ ಮಾಡ್ತಾಯಿರ್ತೀನಿ. ಆ್ಯಂಡ್ ಸಾರಿ ಗಾಯ್ಸ್, ತುಂಬ ಬ್ರೇಕ್ ಕೊಟ್ಬಿಟ್ಟಿದ್ದೀನಿ. ಮೈ ಗಾಡ್, ಕೈ ನೋಡ್ತಿದೆ ಗಾಯ್ಸ್. ಯಾಕಂದರೆ ನಾನು ಜಿಮ್ಮಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಾಯಿದ್ದೆ. ಸೊ ಏನೋ ಮಾಡೋಣ ಅಂದ್ಬಿಟ್ಟು, ಆದರೆ ಏನು ಮಾಡೋಣ, ನನಗೆ ಇಲ್ಲಿ ಬರದೇ ಇಲ್ಲ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಬೇಕಂತ. ಆದರೂ 10 kgs ಕಮ್ಮಿ ಆಗಿದ್ದೀನಿ. ಐ ವಾಸ್ ಆ್ಯಕ್ಚುಲಿ 108. ಇವಾಗ ನಾನು 97, 98ಗೆ ಬಂದುಬಿಟ್ಟಿದ್ದೀನಿ. ಮುಖ ಎಲ್ಲ ನೋಡಿದ್ರೆ ಗೊತ್ತಾಗ್ತದೆ ಅದೆಲ್ಲ ಎಷ್ಟು ಚೆನ್ನಾಗಿದೆ. ಜಾಲ ನೋಡಿ ಫುಲ್ ಮಿಂಚ್ತಾ ಇದ್ದೀನಿ. ಸೊ ಬನ್ನಿ ವ್ಲಾಗ್ನ ಕೊನೆ ತನಕ ನೋಡಿ, ಎಂಜಾಯ್ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಬನ್ನಿ ಹೋಗಿ ರೆಡಿ ಆಗಿಬಿಡೋಣ. ಹಾಗೆ ನಿಮ್ಗೆ ನಾನು ಏರ್ಪೋರ್ಟ್ ಔಟ್ಫಿಟ್ ತೋರಿಸ್ತೀನಿ. ಫುಲ್ ಬ್ಯಾಗ್ ಎಲ್ಲ ರೆಡಿಯಾಗಿದೆ. ಬನ್ನಿ ಆಚೆ ಹೋಗಿ ನಮ್ಮಮ್ಮ ಎಲ್ಲ ಏನು ಮಾಡ್ತಾರೆ ಅಂತ ನೋಡೋಣ. ನನಗೆ ಬನ್ನಿ ಹೋಗಿ ನೋಡೋಣ ಎಲ್ಲರೂ ಏನೇನು ಮಾಡ್ತಾಯಿದ್ದಾರೋ ಏನಂತ. ಹೌಸ್ ದ ಜೋಶ್. ನಮ್ಮಮ್ಮ ಬ್ಯಾಂಕ್ ಹಾಕೋರಂತ ಇನ್ನೂ ನೈಟ್ ಹಾಕೊಂಡು ಕೂತವ್ರೆ. ಆದರೆ ಇವ್ರು ಆಗಲೇ ರೆಡಿಯಾಗಿ ಕುತ್ಕೊಂಡ್ಬಿಟ್ಟವ್ರೆ. ಇಲ್ಲೇ ಪಕ್ಕದ ರೋಡಲ್ಲೇ ಫ್ಲೈಟ್ ಬರ್ತೈತೆ, ಹತ್ಕೊಂಡ್ಬಿಡ್ತಾರೆ ಹಂಗೆ. ಸೊ ಗಾಯ್ಸ್, ಲಗೇಜ್ ನೋಡಿ ಹೆಂಗಿದೆ. ಸೊ ಇದು ನಂದು, ಇದು ನಮ್ಮ ಅಕ್ಕಂದು, ಇದೆರಡು ನಮ್ಮ ಅಕ್ಕಂದೆ, ಇದು ನಮ್ಮ ಅಮ್ಮಂದು. ಇದೊಂದು ಕ್ಯಾರಿ ಮಾಡಬೇಕು ಗಾಯ್ಸ್. ಫುಲ್ ಎಂಜಾಯ್ ಮಾಡೋಣ ಟ್ರಿಪ್ಪು. ಸಾವರಿಕ ಅದು. ಸೊ ಗೈಸ್, ನೋಡೋದ್ರಲ್ಲ ಬ್ಯಾಗು, ಲಗೇಜ್ ಎಲ್ಲ ರೆಡಿಯಾಗಿದೆ. ಇವಾಗ ನಾವು ರೆಡಿ ಆಗೋದು ಒಂದೇ ಬಾಕಿ. ಫುಲ್ ಮಸ್ತಾಗಿ ಎಲ್ಲನೂ ರೆಡಿಯಾಗಿ ಏರ್ಪೋರ್ಟ್ಗೆ ಹೋಗಿ ಫ್ಲೈಟ್ ಹತ್ಕೊಂಡು ಸಾವರಿಕ. ಸೊ ಗೈಸ್, ಎಲ್ಲ ಲಗೇಜ್ ತರ್ತಾಯಿದ್ದೀವಿ ಕಾರ್ಗೆ ಹಾಕೋಕ್ಕೆ. ಏನು ಕಾರ್ಗೆ ಹಾಕ್ಬಿಟ್ಟು ಹೊರಡೋದೆ. ಸೊ ಗೈಸ್, ಪ್ಯಾಕಿಂಗ್ ಎಲ್ಲ ಮಾಡಿದ್ದಾಯಿತು, ಕಾರ್ಗೂ ಎತ್ತಿಕ್ಕಾಯಿತು. ಸೊ ಬನ್ನಿ ನಾವು ರೆಡಿ ಆಗಿಬಿಡೋಣ. ಒಂದು ಚಕ್ಕಂತ ಟ್ರಾನ್ಸಿಷನ್ ಮಾಡೋಣ. ರೈಸಿನ ಕ್ರೀಮಲ್ಲಿ ಹಾಕಬೇಕು. ಫುಲ್ ರೆಡಿ ಆಗಿದ್ದೀನಿ. ಇದೇ ಔಟ್ಫಿಟ್, ಏರ್ಪೋರ್ಟ್ ಔಟ್ಫಿಟ್. ಇದಕ್ಕೆ ಜಾರ್ಡನ್ಸ್ ಹಾಕ್ತೀನಿ. ಏರ್ ಜಾರ್ಡನ್ಸ್ ಮತ್ತು ಟೋಕಿಯೋ ಇದೆ. ವಿಲ್ ವೇರ್ ದ ಟೋಕಿಯೋ ಆ್ಯಂಡ್ ಲೆಟ್ಸ್ ಗೋ ಗೈಸ್. ಎಲ್ಲ ಫುಲ್ ಚೆಕ್ ಆಗಿ ರೆಡಿ ಆಗಿದ್ದೀವಿ. ಸೊ ನಮ್ಮಮ್ಮ ರೆಡಿ ಆಗ್ತಾರೆ, ನಾನು ರೆಡಿ. ಗೈಸ್, ಇನ್ನೇನು ಹೊರಡೋಣ. ಒಂದು 5-10 minutesಲ್ಲಿ ಏರ್ಪೋರ್ಟ್ಗೆ ಹೋಗಬೇಕು. ಆಲ್ಮೋಸ್ಟ್ 5 o'clock ಆಗಿಬಿಟ್ಟಿದೆ ಟೈಮು. ನಾವು ಹೋಗಿ ಇನ್ನೂ ಇಮಿಗ್ರೇಷನ್ ಎಲ್ಲ ಮಾಡಿಸೋಷ್ಟೊತ್ತಿಗೆ ಟೈಮ್ ಆಗುತ್ತೆ. 3-4 hours ಮುಂಚೆ ಚೆಕ್-ಇನ್ ಇರಬೇಕಂತೆ. ಸೊ ಯಾ ಗೈಸ್, ಬನ್ನಿ ಇನ್ನು ಏರ್ಪೋರ್ಟ್ ಹೋಗ್ತಾ ಸಿಗೋಣ.
ಸೊ ಗೈಸ್ ದಿಸ್ ಇಸ್ ಮೈ ಫೈನಲ್ ಏರ್ಪೋರ್ಟ್ ಲುಕ್. ಫುಲ್ ಸ್ಟಡ್ ಬಾಯ್ ಆಗಿಬಿಟ್ಟಿದ್ದೀನಿ ಗೈಸ್. ಗೈಸ್ ಈ ಟ್ರಿಪ್ ಬಂದು ಯಾವುದು ಸ್ಪಾನ್ಸರ್ಡ್ ಆಗಿಲ್ಲ, ನಾವು ಓನಾಗಿ ಹೋಗ್ತಾ ಇರೋದು. ಹೇಳಕ್ಕೆ ನೋಡಿದ್ರೆ ದೊಡ್ಡ ಇನ್ಫ್ಲುಯೆನ್ಸ್ ಆ ಥರ ಹೇಳ್ತಾ ಇದ್ದೀನಿ, ನನಗೊಂದು 1,00,000 ಸಬ್ಸ್ಕ್ರೈಬರ್ ಇರೋ ಥರ ಹೇಳ್ತಾ ಇದ್ದೀನಿ. ಬಟ್ ದೆನ್ ಏನೂ ಮಾಡೋಕ್ಕಾಗಲ್ಲ. ದಿಸ್ ಇಸ್ ಅವರ್ ಓನ್. ನಾವು ಹೋಗ್ತಾ ಇರೋದು ಟ್ರಾವೆಲ್ ಏಜೆನ್ಸಿ ಕಡೆಯಿಂದ. ಅವ್ರೇನಾದ್ರು ನಮ್ಗೆ ಸಿಕ್ಕಿದ್ರೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸು, ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ ಎಲ್ಲ ಹಾಕಿರ್ತೀನಿ, ನೋಡ್ಕೊಳ್ಳಿ, ಚೆಕ್ಔಟ್ ಮಾಡಿ. ನಮಗೆ ಒಳ್ಳೆ ರೇಟಲ್ಲಿ ಮಾಡಿಕೊಟ್ರು. ಸೊ ನಾನು ಸಜೆಸ್ಟ್ ಮಾಡ್ತೀನಿ ನೀವು ಹೋಗ್ಬೋದು ಅಂತ. ಅದು ಎಲ್ಲ ದೇಶಕ್ಕೂ ಇದೆ. ಆರ್ ಹೌಸ್ ಫಾರ್ ದ ಏರ್ಪೋರ್ಟ್. ಸೊ ಬನ್ನಿ ಹೋಗೋಣ ಏರ್ಪೋರ್ಟ್ಗೆ. ಹಿಂದೆ ಅಲ್ಲಿ ನೋಡಿ ಲಗೇಜ್ ನೋಡಿ ಹಿಂಗೈತೆ. ಗೂಡ್ಸ್ ಕ್ಯಾರಿಯರ್ ಆಗ್ಬಿಡಿದೆ ಗಾಡಿ. ಇವಾಗ ಜಸ್ಟ್ ನಮ್ಮ ಅಜ್ಜಿ ಮನೆಗೆ ರೀಚ್ ಆದ್ವಿ. ಬನ್ನಿ ನಮ್ಮ ಅಜ್ಜಿ ರೆಡಿ ಆಗಿದ್ರು ಅಂತ ನೋಡೋಣ. ಇದು ಆ್ಯಕ್ಚುಲಿ ನಮ್ಮ ಅಕ್ಕ ನಮ್ಮ ಅಜ್ಜಿಗೆ ಬರ್ತ್ಡೇಗೆ ಅಂತ ಕರ್ಕೊಂಡು ಹೋಗ್ತಾ ಇರೋದು. ಜೊತೆಲಿ ನಾವು ಹೋಗ್ತಿದ್ದೀವಿ ಅಷ್ಟೇ. ಯೋ ಹಾಯ್, ಸೇ ಹಾಯ್ ಟು ದ ವ್ಲಾಗ್. ಹಾಯ್ ಅವಾಸ್. ಹೌ ಆರ್ ಯು? ಫೈನ್. ಗೈಸ್ ಎಲ್ಲ ಬರ್ತಡೇ ವಿಶ್ ಹಾಕ್ಬಿಡಿ, ಕಮೆಂಟ್ಸ್ ಅಲ್ಲೆಲ್ಲ ಬರ್ತಡೇ ವಿಶ್ ಹಾಕ್ಬಿಡಿ. ನಮ್ಮ ಅಜ್ಜಿದ ಬರ್ಡೇ ಇತ್ತು 2ನೇ ತಾರೀಕು. ಯಾವಾಗ ಬರುತ್ತೆ ಅಂದರೆ ಡೈಲಿ ಒಂದೊಂದು ವ್ಲಾಗು. ಟ್ರಿಪ್ಪಿಂದ ಬಂದಮೇಲೆ ಒನ್ ಡೇ 2 ಡೇ 3 ಡೇ 4 ಫುಲ್ ಜಿಕ್ಚಾಗ್. ಇವರು ಪಾಪ ಕೆಲಸ ಮಾಡ್ತವ್ರೆ ಗೋವಾ ತಿನ್ಕೊಂಡು. ಎಲ್ಲ ಟ್ರಿಪ್ ಹೋದ್ರು ಅವ್ರ ಪಾಪ ಕೆಲಸ ಮಾಡ್ತವ್ರೆ. ನಮ್ಮ ಚಿಕ್ಕಿ ಆಯ್ ನೀವು ವ್ಲಾಗ್ಗೆ. ಇವರು ಪಾಪ ಬರ್ತಾ ಇಲ್ಲ, ಮಿಸ್ ಮಾಡ್ಕೊತವ್ರೆ. ಗೈಸ್ ಎಲ್ಲ ಹೊರಟ್ವಿ. ಬಾಯ್ ಅನ್ಬಿಡಿ ವ್ಲಾಗ್ಗೆ. ಬಾಯ್ 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 ಬಾಯ್. ಮಿಸ್ ಯು. ಬಾಯ್ ಬಾಯ್ ಬಾಯ್. We just reached the airport. ಇಲ್ಲೇ ಇದೆ guys ನಮ್ಮ ಲಗೇಜ್ ಎಲ್ಲ. So let's go. Guys, checking the bag and going. Guys, ಏರ್ಪೋರ್ಟ್ ಒಳಗಡೆ ಎಂಟ್ರಿ ಆಗಿದ್ದಾಗಿದೆ. ಸೊ ಯು ಕ್ಯಾನ್ ಸಿ ಹೌ ಬ್ಯೂಟಿಫುಲ್ ದ ಏರ್ಪೋರ್ಟ್ ಈಸ್. ನಮ್ದಿನ್ನ ಇಮಿಗ್ರೇಷನ್ ಮಾಡ್ಸೋಕ್ಕೆ ನಮ್ಮದು ಕೌಂಟರ್ ಇನ್ನೂ ಓಪನ್ ಆಗಿರುತ್ತೆ. ಸೊ ಗೈಸ್ ಏನು ಗೊತ್ತಾ, ಇದು ನನ್ನ ಫಸ್ಟ್ ಫ್ಲೈಟ್ ಆ್ಯಕ್ಚುಲಿ. ಇನ್ ಮೈ 22 years ದಿಸ್ ಇಸ್ ಮೈ ಫಸ್ಟ್ ಫ್ಲೈಟ್. ಗೊತ್ತಾ, ನನಗೆ ದಿಲ್ ದಗ್ ಅಂತಿದೆ ಗಾಯ್ಸ್. ಯಾಕಂದರೆ ಫಸ್ಟ್ ಫ್ಲೈಟ್ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಿಲ್ಲ. ಸೊ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡೋಣ, ನೋಡೋಣ, ಎಂಜಾಯ್ ಮಾಡೋಣ. ಗೈಸ್ ನಮ್ಮ ಅಜ್ಜಿನೇ ನಮಗೆಲ್ಲ ಸೇಫ್ಟಿ ಎಲ್ಲ ಅವ್ರ ಹತ್ರನೇ ಕೊಟ್ಟಿರೋದು. ಇಲ್ಲ 7 ಸೂಟ್ ಕೇಸು 2 ಬ್ಯಾಗ್. 7 ಸೂಟ್ ಕೇಸು 2 ಸೂಟ್ ಕೇಸ್ ಅಲ್ಲ, ಟ್ರಾಲಿ. ಇದು ಸೂಟ್ ಕೇಸ್ ಅಂತಾರೆ ಇದನ್ನು. ಏನು ಹೇಳ್ಕೊಟ್ಟವ್ರು ನಿಮ್ಮಮ್ಮ ಇಂಗ್ಲೀಷು. ಗೈಸ್ ಇವಾಗ ಚೆಕ್ ಇನ್ ಮಾಡೋಕ್ಕೆ ಬಂದಿದ್ದೀವಿ. ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಲಗೇಜ್ ಎಲ್ಲ ಚೆಕ್ ಇನ್ ಮಾಡ್ತಾರೆ. ನೆಕ್ಸ್ಟ್ ಅಲ್ಲಿ ಹೋಗಬೇಕು. ಅಲ್ಲೋಗಿ ನಮ್ಮನ್ನ ಚೆಕ್ ಮಾಡ್ತಾರೆ. ಆಮೇಲೆ ಫ್ಲೈಟ್ಗೆ ಹಚ್ಬಿಟ್ಟು ಬಾಯ್ ಬಾಯ್ ಅಂತಾರೆ. ನಮ್ಮ ಲಗೇಜ್ ಎಲ್ಲ ಹಾಕಿದಾಗಿದೆ. ಸೊ ನೋಡೋಣ. Yay guys, so finally the boarding pass has been arrived and yeah, money jolly manana. So guys, I'm just done with the immigration and immigration agiro ನನ್ನ ಫ್ಲೈಟ್ ಬಂದು ಆಲ್ಮೋಸ್ಟ್ 11 o'clock ಇರೋದು. 30 minutes ಏನೋ ಡಿಲೇ ಆಗಿದೆ ಪ್ಲಸ್ ಫ್ಲೈಟು. ಸೊ ಯಾ, ಇಮಿಗ್ರೇಷನ್ ಎಲ್ಲ ಮುಗೀತು. ವಿ ಆರ್ ಗೋಯಿಂಗ್. ಸೊ ಗೈಸ್ ನಮ್ಮ ಬೋರ್ಡಿಂಗ್ ಪಾಸ್ ಎಲ್ಲ ಬಂದಾಗಿದೆ. ಸುಮ್ಮನೆ ಹಂಗೆ ಒಂದು ಟೂರ್ ತೋರಿಸ್ತೀನಿ ಏರ್ಪೋರ್ಟ್ನ. ನೋಡಿ, ನಾನೊಂದು 50-60 ಸರಿ ಏರ್ಪೋರ್ಟ್ ಗಂಟ ಬಂದ್ಬಿಟ್ಟಿದ್ದೀನಿ ಗೈಸ್, ಸುಮ್ಮನೆ ರೈಡ್ಗಂತ, ಬೈಕ್ ರೈಡ್ಗೆ. ಆದರೆ ಒಳಗಡೆ ಅಂತೂ ಇದುವರೆಗೂ ಬಂದಿದ್ದಿಲ್ಲ. ಇದೇ ನನ್ನ ಫಸ್ಟ್ ಟೈಮ್ ಬಂದಿರೋದು. Bye.
ಗೇಟ್ ಮರ ಸರ್ ಲಾಂಜಿಗೆ ಹೋಗ್ತದಾ? ಹಾಂ ಲಾಂಜಾ? ಹಾಂ ಲಾಂಚ್. ಲಾಂಚ್ಗಂದೆ. ಹಾಂ ಸ್ವಲ್ಪ ಸೊ ಗೈಸ್ ಇವಾಗ ಜಸ್ಟ್ ಹೊಟ್ಟೆ ಸಿಗೋದ್ರಿಂದ ಸ್ಟಾರ್ಬಕ್ಸಿಂದ ಸ್ಯಾಂಡ್ವಿಚ್ಚು ಮತ್ತು ಯಾವುದದು ಜೈಮಿ ಆಲಿವರ್ಸಿಂದ ಒಂದು ಮಾರ್ಗರಿಟಾ ಪಿಜ್ಜಾ ತೊಗೊಂಡು ತಿಂತಾ ಇದೀವಿ ಗೈಸ್. ನಮ್ಮ ಅಕ್ಕ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಎಲ್ಲ ಯಾವುದೋ ಬಾಂಬೆ ಅಂತೆ ಅಲ್ಲಿ ಕೂತ್ಕೊಂಡು ತಿಂತಿದ್ದಾರೆ. ಅವೆಲ್ಲ ನಾರ್ತ್ ಇಂಡಿಯನ್ ತಿಂತಿದ್ದಾರೆ. ಬಟರ್ ನಾನು, ಪನ್ನೀರ್ ಟಿಕ್ಕಾ, ಎಗ್ ಬಿರಿಯಾನಿ ಅಂತೆಲ್ಲ ನಮ್ಗೆ ಅದೆಲ್ಲ ಸೆಟ್ ಆಗೋಲ್ಲ. ಇಲ್ಲೆಲ್ಲ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಕೇಳಿಸ್ಕೊಂಡಿದ್ದೀನಿ. ಅದಕ್ಕೆ ನಾವು ರೆಗ್ಯುಲರಾಗಿ ಎಲ್ಲಿ ತಿಂತೀವೋ ಸ್ಟಾರ್ಬಕ್ಸು ಪಿಜ್ಜಾ ಅಂತಂದರೆ ಓಕೆ, ಹೊಟ್ಟೆಲ್ಗಡೆ ಹೋಗುತ್ತೆ. ಏರ್ಪೋರ್ಟ್ಗೂ ಬಂದರು ಪಿಜ್ಜಾ ತಿನ್ನೋದು ಬಿಡಲ್ಲ. ಯಾಕೋ ಬ್ಲಾಗ್ ಇದು ತುಂಬ ದೊಡ್ಡದು ಹೋಗ್ತಾ ಇದೆ. ಡೇ ಒನ್ನೇ ಒಂದು 15 ಮಿನಿಟ್ಸ್ ಮಾಡೋಣ, ಏನಂತೀರಾ? ಮಾಡೋದೇನು ನಾನು ಹಾಕ್ಬೇಕು, ನೀನು ನೋಡ್ಬೇಕು ಅಷ್ಟೇ ನಿಮ್ಮ ಕೆಲಸ. ಸಬ್ಸ್ಕ್ರೈಬ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಚಿಯರ್ಸ್. ಪಿಜ್ಜಾ ನೋಡಿ ಇಷ್ಟ ಇದೆ. ಪಾವ್ ಬಜ್ಜಿ ಫುಲ್ ಪಾಟ್ ಸ್ಟಾರ್ಬಕ್ಸಲ್ಲಿ ಇರೋದು. ಆದರೆ ನಾವು ಗೈಸ್ ಬೋರ್ಡಿಂಗಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬನ್ನಿ, ನಿಮ್ಮನ್ನ ಕಳಿಸ್ತೀನಿ ಅಲ್ಲಿ. ಹಾಂ ಗೈಸ್ ಅನ್ಫಾರ್ಚುನೇಟ್ಲಿ ನಮ್ಮ ಟ್ರೈನ್ ಅಂತ ಇದ್ದೀನಿ, ನಮ್ಮ ಏರೋಪ್ಲೇನು ಈಸ್ ಡಿಲೇಡ್ 50 ಮಿನಿಟ್ಸ್. ಸೊ ಗೈಸ್ ಏನು ಸೀನ್ ಅಂದರೆ ನಮ್ಮ ಫ್ಲೈಟು ಆಲ್ಮೋಸ್ಟ್ 1 ಅವರಿಂದ ಡಿಲೇ ಆಗಿಬಿಟ್ಟಿದೆ. ಸೊ 11 o'clock ಇದ್ದಿದ್ದು ಫ್ಲೈಟ್, ಇವಾಗ 12 o'clock ಏನೋ ಬರ್ತಿದೆ. ನನಗೆ ಫುಲ್ ಸ್ಲೀಪ್ ಬರ್ತಿದೆ ಗಾಯ್ಸ್, ಫುಲ್ ಸ್ಲೀಪ್ ಬರ್ತಿದೆ. ಇವರಿಬ್ಬರು ಅವಾಗಿಂದ ನನ್ನ ತಲೆಗೆ ಶೂಟ್ ಆಗ್ತವ್ರೆ ಮಾತಾಡಿಕೊಂಡು, ಬಾಂಬ್ ಇಕ್ಕೋಣ ಇದಿಕ್ಕೋಣ ಅಂದ್ಬಿಟ್ಟೆಲ್ಲ. ಗಾಯ್ಸ್ ನಮ್ಮ ಪ್ಲೇನ್ ಜಸ್ಟ್ ಲ್ಯಾಂಡ್ ಆಗಿದೆ. ವಿಲ್ ಬಿ ಬೋರ್ಡಿಂಗ್ ಇನ್ ಸಮ್ ಟೈಮ್. ಗೈಸ್ ಇಟ್ಸ್ ಫೈನಲಿ ಟೈಮ್ ಟು ಬೋರ್ಡ್. ನಮ್ಮ ಫ್ಲೈಟ್ ರೀಚ್ ಆಗಿದೆ. ಇವಾಗ ಜಸ್ಟ್ ಚೆಕ್ ಇನ್ ಆಯಿತು, ಟಿಕೆಟ್ಸ್ ಎಲ್ಲ ಹರ್ಕೊಟ್ರು. ಬನ್ನಿ ಹೋಗೋಣ. ನೋಡಿ ಎಲ್ಲ ಲೈನ್ ಗಾಯ್ಸ್, ನಮ್ಮ ಫ್ಲೈಟ್ ಇಲ್ಲಿದೆ. ಏರ್ ಏಷ್ಯಾ ಫುಲ್ ಫ್ಲೆಕ್ಸ್ ಗಾಯ್ಸ್. ಜಿಂಗಲ ಕಲ್ಲ ಕಲ್ಲ ಕಮ್ಮನ ಫ್ಲೈಟ್ ಎಲ್ಲ ಕಿರ್ಚಾಡ್ಬೋಣ. ಅಮ್ಮುಕ್ ಡುಮ್ಮುಕ್ ಡಮಾಲ್ ಡುಮಾಲ್ ಡುಪಾಪಾನೆ ಮಕ್ಕ ತೋರಿಸ್ಬಾರ್ದು, ಬ್ಯಾನ್ ಮಾಡ್ಬಿಡ್ತಾರೆ ನನ್ನ. ಅಮ್ಮ ತೆಸ್ಕಾ ಕುಷ್ಕ ಅಲ್ಲೆಲ್ಲೋ ಬಿರಿಯಾನಿ. ಬಾಯ್ಸ್ ಇದೆಲ್ಲ ಫ್ಲೈಟ್ ಬಾಡಿ, ಇಲ್ಲಡಿ ಕಾಕ್ಪಿಟ್. ಜೈ ಶ್ರೀರಾಮ್. I'm just sitting next to the window. ನನ್ನ ಲಕ್ಕಗೆ I got 3A ticket, okay? And ನಮ್ಮ ಅಕ್ಕ ನಂಗೆ ಬೇಕು ಸೀಟ್ ಅಂತ ಇದ್ಲು. Unfortunately I got a window seat. I'm so happy. And this is my first flight. I got a window seat. This is a flight of D138 bound for Dortmund International Airport, Bangkok of Thailand. The captain of this flight is Captain Ittipon. This flight will take 3 hours and 4 ಆಗ್ತದೆ. ಹಂಸ ಎಲ್ಲ ಬರ್ತೈತೆ ಗಾಯ್ಸ್.
ಅವಾಗಿಂದ ಬರ್ತಾವ್ರೆ, ಇನ್ನೇನು ಟೇಕ್ ಆಫ್ ಆಗುತ್ತೆ ಅಂದ್ಕೊಂಡೆ. ಅಲ್ಲಿ ಬಂದು ಲೆಫ್ಟ್ ತಿರ್ಕೊಂಬಿಡ್ತು ಗಾಡಿ. ಬೈಕ್ ತಿರುಗಿಸ್ದಂಗೆ ಲೆಫ್ಟ್ ತಿರುಗಿಸ್ಬಿಟ್ರು. ಇವಾಗ ರನ್ವೇಗೆ ರೀಚ್ ಆಗಿದೆ. ಇಲ್ಲಿ ಫುಲ್ ಗ್ರೀನ್ ಲೈಟ್ಸ್ ಇದೆ, ನಿಮಗೆ ಕಾಣಿಸಲ್ಲ, ಮುಂದೆಗಡೆ ಇದೆ. ಅಪ್ಪ ಏನು ಫಾಸ್ಟಾಗಿ ಹೋಯ್ತೈತೆ ಗೈಸ್, ನಿಮಗೆ ತೋರ್ಸೋಕ್ಕಾಯ್ತಿಲ್ಲ. ಅಮ್ಮ, ಅಯ್ಯೋ 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 ಅಯ್ಯಪ್ಪ, ನಿಮಗೇನು ಕಾಣಿಸ್ತಿಲ್ಲ, ಫಾಸ್ಟಾಗಿದೆ ಪ್ಲೇನು. ಅಪ್ಪ, ರಾಕೆಟ್ ಹೋದಾಗ ಹೋಯ್ತೈತಲ್ಲ ಗುರು ಇದು. ಟೇಕ್ ಆಫ್ಗೆನೆ ಟೇಕ್ ಆಫ್. ಅಯ್ಯಮ್ಮ, ಬಾಯ್. ಟೇಕ್ ಆಫ್ ಸಕ್ಸಸ್. ಫ್ರೆಂಡ್ಸ್, now of the sky. ಇದನ್ನೆಲ್ಲ ತಿರುಗ್ತೈತೆ, ಭಕ್ತೈತೆ ಈ ಥರ ಅಲ್ಲ. ಹಿಂಗೈತೆ ಹಾಕೋರೆ. ಗೈಸ್, ನಂಗೆ ನಿಜ ಸೆಕೆ ಬಂದ್ಬಿಡ್ತು ಬೈಕ್. ಇನ್ನೇನು ಮತ್ತೆ ಗಾಯ್ಸ್, ಮಸ್ತಾಗಿ ಕಾಣಿಸುತ್ತೆ. ನಿಮಗೆಲ್ಲ ವ್ಯೂ ತೋರಿಸೋಣ ಇದೆ. ನಾನು ಇಲ್ಲಿಂದನೇ ಏನೂ ಕಾಣಿಸ್ತಿಲ್ಲ. ನಿಮ್ಮ ವೀಡಲ್ಲಿ ಏನು ತೋರಿಸ್ಲಿ ನಾನು. ಅದಕ್ಕೆ ಒಳ್ಳೆ ನಿದ್ದೆ ಬರ್ತೈತೆ. ಮಸ್ತಾಗಿ ಮಾಡ್ಕೊತೀನಿ, ನಿದ್ದೆ ಮಾಡ್ತೀನಿ, ಬೆಳಗ್ಗೆ ಸಿಗ್ತೀನಿ. ಓಕೆ, ಬಾಯ್. which is 1 hour and 30 minutes ahead of India local time. For your safety, please remain seated and fasten your seatbelt until the aircraft has come to a completely stop and the fasten seatbelt signs turn off. To take care when opening the overhead compartment and before leaving the aircraft, please check that you have all your belongings and travel documents with you. On behalf of AirAsia, Captain Idipon and all cabin crew would like to thank you very much. ಮಾತಾಡೋದೇ ಒಂಥರ ವಿಚಿತ್ರವೈತೆ. ಇಂಗ್ಲೀಷ್ ಮಾತಾಡ್ತಾರೆ, ನಾರ್ಮಲ್ ಮಾತಾಡೋಕ್ಕೆ ಬರೋ ಅಂತಾರೆ. ಅವ್ರ ಭಾಷೆ ನಾವು ನಾನೇನು ಅವ್ರ ಭಾಷೆಲ್ಲ ಮಾತಾಡ್ಕೊಂತಿದ್ದೀನಿ. ಅವ್ರ ಭಾಷೆ ಎಲ್ಲ ಸರಿಗ. ನಾವು ರೀಚ್ ಆಗಿ ಚೆಕ್ಇನ್ ಆಗಿ ಲಗೇಜ್ ಎಲ್ಲ ಎತ್ಕೊಂಡಿದ್ದಾಯಿತು. ನಮ್ಮವರು ಬಂದಿಲ್ಲ ಇನ್ನು, ಇಲ್ಲಿನವರು. ಅವ್ರಿಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಈಗ ಅವ್ರು ಬಂದಿದ ತಕ್ಷಣ ಟೈಗರ್ ಪಾರ್ಕ್ ಹೊಡ್ತೀವಿ. ಸೊ ನಾನು ಇದನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ಡೇ 1 ಡೇ 2 ಅಂತ ಹಾಕ್ತೀನಲ್ಲ, ಸೊ ಇವತ್ತಿಂದು ಡೇ 1 ಅಂತ ಹಾಕ್ತೀನಿ. ಟೈಗರಿಂದ ಸ್ಟಾರ್ಟ್ ಆಗೋದೆಲ್ಲ ಡೇ 1 ಡೇ 2 ಡೇ 3 ಅಂತ ಹಾಕ್ತೀನಿ. ಸೊ ಲೇಟ್ ನೋಡಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿರೋ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ಟೇ ಟ್ಯೂನ್ಡ್. ಒಳ್ಳೆ ಕಂಟೆಂಟು, ಒಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಬಾಯ್.